ಎಸ್, ಇನ್ನು ವರುಣನ ಆರ್ಭಟಕ್ಕೆ ಬೀದರ್ ಜಿಲ್ಲೆಯ ರೈತರು ತತ್ತರಿಸಿ ಹೋಗಿದ್ದಾರೆ. ಒಂದು ಕಾಲ ಇತ್ತು, ಒಳ್ಳೆ ಮಳೆ ಒಳ್ಳೆ ಬೆಳೆ ಆಗಿದ್ರೆ ರೈತರ ಮುಖದಲ್ಲಿ ಎಲ್ಲೋ ಒಂದು ಕಡೆ ಸಂತೋಷ ಮೂಡ್ತಾ ಇತ್ತು. ಆದರೆ ಈ ವರ್ಷದ ಮುಂಗಾರು ಮಳೆ ರೈತನ ಮುಖದಲ್ಲಿಯೂ ಕೂಡ ಕಣ್ಣೀರನ್ನು ತರಿಸಿದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ APMC ಯಾರ್ಡ್ಗಳಿಗೆ ಬರ್ತಾ ಇರುವಂತಹ ಏನು ರೈತರು ಬೆಳೆದ ಬೆಳೆ ಇತ್ತು, 60% ಕಡಿಮೆ ಆಗಿದೆ. ಕಳೆದ ವರ್ಷ 2696 ಕ್ವಿಂಟಾಲ್ ಮಾರ್ಕೆಟ್ಗೆ ಬಂದಂತಹ ಉದ್ದು ಈಗ ಬರೀ 809 ಕ್ವಿಂಟಾಲ್ ಮಾತ್ರ ಬಂದಿದೆ. ಕಳೆದ ವರ್ಷ 28,620 ಕ್ವಿಂಟಾಲ್ ಹೆಸರು ಮಾರುಕಟ್ಟೆಗಳಿಗೆ ಇಟ್ಟಿತ್ತು. ಈ ವರ್ಷ ಬರೀ 14,958 ಕ್ವಿಂಟಾಲ್. ಕಳೆದ ವರ್ಷಕ್ಕೆ ಈ ಬಾರಿ ಅರ್ಧದಷ್ಟು ಕಡಿಮೆ ಆಗಿದೆ, ಹೆಚ್ಚು ಕಡಿಮೆ 20-25 ಚೀಲಗಳನ್ನ ರೈತ ಮಾರುಕಟ್ಟೆಗೆ ಹೆಸರು ತಗೊಂಡು ಬರ್ತಾ ಇದ್ದ. ಇವತ್ತು 1-2 ಚೀಲಗಳನ್ನ ತಗೊಂಡು ಮಾರಾಟ ಮಾಡ್ತಿದ್ದಾನೆ. ಅದನ್ನು ಕೂಡ ತಗೊಳ್ಳೋಕ್ಕೆ ಅಲ್ಲಿರುವಂಥ ವ್ಯಾಪಾರಸ್ಥರು ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲವೂ ಕೂಡ ಮಳೆಯಲ್ಲಿ ಸಂಪೂರ್ಣವಾಗಿ ಹಾಳಾಗಿದೆ. ಕೆಲವೊಂದಿಷ್ಟು ಕಡೆ ಅಲ್ಲೇ ಮೊಳಕೆ ಹೊಡೆದಿದೆ, ಅಂಥದ್ದನ್ನು ಕೂಡ ರೈತರು ಸಂಗ್ರಹಿಸಿ ಇಟ್ಟಿದ್ದಾರೆ. ಯಾಕಂದ್ರೆ ನಾವು ರಸಗೊಬ್ಬರಿಗೆ ಹಾಕಿದ ಖರ್ಚನ್ನಾದರೂ ಬರಲಿ ಅಂತ. ಆದರೆ ಸರ್ಕಾರ ಈಗ ಮಳೆ ಸುರಿದಾಗಿನಿಂದ ಎಲ್ಲ ರಾಜಕಾರಣಿಗಳದ್ದು ಒಂದು ಟ್ರೆಂಡ್ ಶುರು ಆಗಿದೆ. ಬೆಂಗಳೂರಲ್ಲಿದ್ದಂತಹ ಬೀದರ್ನ ರಾಜಕಾರಣಿಗಳು ಅಲ್ಲಿಂದಲೇ ಒಂದು ಪ್ರೆಸ್ ನೋಟ್ ಕೊಡೋದು, ನೋಡಿ ರೈತರ ಹೊಲಗಳಿಗೆ ಭೇಟಿ ಕೊಡಿ, ಅವರಿಗೆ ತುರ್ತು ಪರಿಹಾರ ಕೊಡಿ ಅಂತ ಪ್ರೆಸ್ ನೋಟ್ ಕೊಡೋದು. ಅದಾದ್ಮೇಲೆ ಅಧಿವೇಶನ ಮುಗಿಸಿ ಬೀದರ್ಗೆ ಬಂದಂತ ಲೀಡರ್ಗಳು ಪಟ 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 ಅಂತ ಎಸ್ಕಾರ್ಡ್ಗಳನ್ನ ಹಾಕೊಂಡು ಎಲ್ಲ ಹೊಲಗಳಿಗೆ ಭೇಟಿ ಕೊಟ್ಟರು. ಹೊಲಗಳಿಗೆ ಭೇಟಿ ಕೊಟ್ಟು ಸುಮ್ಮನೆ ಅಲ್ಲಿ ಹೋಗೋದು, 2 ಫೋಟೋ ಶೂಟ್ ಮಾಡಿ ವಿಜುವಲ್ಸ್ಗಳನ್ನ ತಗೊಳ್ಳೋದು, ಪ್ರೆಸ್ನವ್ರಿಗೆ ಕೊಡೋದು, ಈ ರೀತಿ ಮಾಡಿ ಹೋದ್ರು. ಈಗ ಪರಿಹಾರ ಯಾರು ಕೊಡಬೇಕು? ವರದಿಯನ್ನು ತರಿಸ್ಕೊಂಡು ಪರಿಹಾರ ಯಾರು ಕೊಡಬೇಕು? ಈಗ ಕರವೇ ಅವರು ಹೋರಾಟ ಮಾಡ್ತಿದ್ದಾರೆ 50,000 ಕೊಡಿ ಅಂತ. ಇವರು ಒಂದು 20-25,000 ಕೊಟ್ಟರು. ಆದರೆ ಒಬ್ಬ ರೈತ ಒಂದು ವರ್ಷದಲ್ಲಿ 1 ಎಕರೆಗೆ ಎಷ್ಟು ಖರ್ಚು ಮಾಡ್ತಾನೆ ಅನ್ನೋದನ್ನ ಮೊದಲು ಕೃಷಿ ಇಲಾಖೆ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಒಂದು 5,000 ಕೊಟ್ಟಿವಿ, 10,000 ಕೊಟ್ಟಿವಿ, 20,000 ಕೊಟ್ಟಿ, ಅದು ನಾನು ಹೇಳ್ತಾ ಇರೋದು ಎಕರೆ ಕೊಡಿ ಅಂತ. ಇವರು ಹೆಕ್ಟಾರ್ಗೆ ಒಂದು 50,000 ಕೊಡ್ಬೋದು. ಒಂದು ಹೆಕ್ಟಾರ್ ಅಂದ್ರೆ 2.5 ಎಕರೆ ಅಂದ್ರೆ ಎಕರೆಯ ಲೆಕ್ಕದಲ್ಲಿ ಬಂದಾಗ ಅದೇ 20,000 ಸರಿ ಸುಮಾರು ಬರುತ್ತೆ. ಆದರೆ ಒಬ್ಬ ರೈತ 1 ಎಕರೆಗೆ ಎಷ್ಟು ಖರ್ಚು ಮಾಡ್ತಾನೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ಒಂದ್ಸಲ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಪೆಟ್ರೋಲ್ ದುಬಾರಿ, ಡೀಸೆಲ್ ದುಬಾರಿ. ರೈತ ತನ್ನ ಹೊಲವನ್ನು ಉಳುಮೆ ಮಾಡಬೇಕಂದ್ರೆ ಟ್ರ್ಯಾಕ್ಟರ್ ಮೂಲಕ ಮಾಡಬೇಕು. 2,000 ರೂಪಾಯಿ ಕೊಟ್ಟು ಈಗಾಗಲೇ ಫಸ್ಟು ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡಬೇಕು. ಅದಾದ್ಮೇಲೆ ಹುಲ್ಲು ಬರುತ್ತೆ, ಅದನ್ನು ಹುಲ್ಲು ಸರಿಯಾಗಿದ್ದಾಗ ಬೆಳೆ ಸರಿಯಾಗಿ ಬರಲ್ಲ ಅಂತ ಅದನ್ನು ಈ ನಮ್ಮ ಭಾಷೆದಲ್ಲಿ ಹೇಳೋದಾದರೆ ಕುಂಟಿ ಹೊಡಿಬೇಕು. ಅದಾದ ಮೇಲೆ ಬಿತ್ತನೆ ಮಾಡಬೇಕು, ಅದಾದ ಮೇಲೆ ಫರ್ಟಿಲೈಸರ್ಗಳನ್ನು ಬಳಸಬೇಕು, ಅದಾದ ಮೇಲೆ ಔಷಧಿಗಳನ್ನು ಹಾಕಬೇಕು, ಅದಾದ ಮೇಲೆ ಕಟಾವು ಮಾಡಬೇಕು. ಕಟಾವು ಮಾಡಿದ್ದನ್ನು ಮತ್ತಿನ್ನೊಮ್ಮೆ ಕಟಾವು ಮಾಡಿ ನೆಲದ ಮೇಲೆ ಇಟ್ಟ ಮೇಲೆ ಇನ್ನೊಂದು ಸಲ ಮಷಿನರಿ ಕಟಾವು ಮಾಡಬೇಕು, ಅದನ್ನ ಮನೆಗೆ ತಗೊಂಡು ಬರಬೇಕು, ಅದನ್ನ ಮಾರಾಟ ಮಾಡಬೇಕು. ಆ ಹೊತ್ತಿಗೆ 1 ಎಕರೆಗೆ 50,000-60,000 ರೂಪಾಯಿ ಖರ್ಚು ಬರುತ್ತೆ. ಆದ್ರೆ ಸರ್ಕಾರ 10,000-15,000 ರೂಪಾಯಿ ಕೊಟ್ಟು ಮೂಗಿಗೆ ತುಪ್ಪ ಒರೆಸೋ ಕೆಲಸ ಮಾಡುತ್ತೆ. ನೀವು ಇದನ್ನೆಲ್ಲ ಕೃಷಿ ಇಲಾಖೆ ಅಧಿಕಾರಿಗಳು ಗಮನಿಸಬೇಕು. ಮಾರುಕಟ್ಟೆಯಲ್ಲಿ 20,000-25,000 ಕ್ವಿಂಟಾಲ್ ಹೆಸರು ಮಾರುಕಟ್ಟೆಗೆ ಬರ್ತಾ ಇತ್ತು. ಈಗ ಅರ್ಧದಷ್ಟು 10,000-15,000 ಕ್ವಿಂಟಾಲ್ ಬರ್ತಾ ಇದೆ. ಇದ್ರ ಬಗ್ಗೆ ಒಂದ್ಸಲ ಕೃಷಿ ಇಲಾಖೆ ಅಧಿಕಾರಿಗಳು ಮನವರಿಕೆ ಮಾಡಿಕೊಂಡು ಇನ್ನೊಂದ್ಸಲ ಚೆನ್ನಾಗಿ ವರದಿ ಮಾಡಿ ರೈತರ ಪರವಾಗಿ ಕೊಡಬೇಕು. ಇನ್ನೊಂದು, ರೈತರ ಬೆಳೆಗೆ ನೀವು ಬೆಲೆಯನ್ನ ಕಟ್ಟಬಹುದು ವಿನಃ ರೈತರ ಪರಿಶ್ರಮಕ್ಕೆ ನೀವು ಎಂದೂ ಕೂಡ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಯಾಕಂದ್ರೆ ಮೊನ್ನೆ ಬಿದ್ದಂತ ಮಳೆಗಾಲದಲ್ಲಿ ಕೇವಲ ರೈತರ ಬೆಳೆ ನಾಶ ಆಗಿಲ್ಲ, ಅಧಿಕಾರಿಗಳು ಮತ್ತು ಸರ್ಕಾರ ಒಂದ್ಸಲ ಎಚ್ಚೆತ್ತುಕೊಂಡು ಗಮನ ಹರಿಸಬೇಕು. ಕೇವಲ ರೈತರು ಬೆಳೆದ ಬೆಳೆ ನಾಶ ಆಗಿಲ್ಲ, ಅದರ ಜೊತೆಗೆ ರೈತನ ಹೊಲದಲ್ಲಿರುವಂತ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗಿದೆ. ನೀವು ರೈತರ ಬೆಳೆದಂತ ಬೆಳೆಗೆ ಒಂದು 10,000 ಖರ್ಚು ಮಾಡಿದಾನೆ, ನೀವು 5,000 ಕೊಡ್ಬೋದು. ಆದ್ರೆ ಆತನ ಹೊಲದಲ್ಲಿರುವಂತಹ ಲಕ್ಷಾನುಗಟ್ಲೆ ಬೆಲೆ ಬಾಳುವಂತ ಮಣ್ಣು ಕೂಡ ಕೊಚ್ಕೊಂಡು ಹೋಗಿದೆ. 4-5 ವರ್ಷ ಆ ಭೂಮಿ ಫಲವತ್ತಾಗಿ ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಕೂಡ ಆಡ್ ಮಾಡಿ ನೀವು
ಅವರಿಗೆ ಒಂದು ರೀತಿಯ ಪರಿಹಾರ ಧನ ಕೊಟ್ಟಾಗ ಮಾತ್ರ ರೈತರು ಖುಷಿಯಾಗಿರ್ತಾರೆ. ಸುಮ್ಮನೆ ಮೂಗಿಗೆ ತುಪ್ಪ ಹೊರಿಸುವಂತ ಕೆಲಸ ಸರ್ಕಾರ ಮಾಡಬಾರ್ದು. ಮತ್ತು ಕರವೇ ತಂಡ ಏನು ಈಗಾಗಲೇ ರಾಜ್ಯ ವ್ಯಾಪ್ತಿ ಕರವೇ ತಂಡ ಏನು ಕೆಲಸ ಮಾಡ್ತಾ ಇದೆ, ರೈತರ ಹಿತದೃಷ್ಟಿಯಿಂದ ಒಂದೊಂದು ಎಕರೆಗೆ ಹೆಕ್ಟರ್ಗೆ 50,000 ಕೊಡ್ಬೇಕಂತ CMಗೆ ಈಗಾಗಲೇ ಕಮಲ್ ನಗರ್ನಲ್ಲಿ ಕೊಟ್ಟಿದ್ದಾರೆ, ಬೇರೆ ಬೇರೆ ಕಡೆ ಬಸವ ಕಲ್ಯಾಣದವ್ರು ಕೊಟ್ಟಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಏನು ಪತ್ರಗಳನ್ನ ಕೊಡ್ತಿದ್ದಾರೆ. ಈ ಟ್ರೆಂಡ್ ಅನ್ನ ಮುಂದುವರಿಸಿ ಕರಾವೇ ರೈತರ ಪರವಾಗಿ ನಿಂತ್ಕೋಬೇಕು. ರೈತರ ಪರವಾಗಿ ಕೇವಲ ಕನ್ನಡ ಅಕ್ಷರ ಉಳಿಲಿಕ್ಕಾಗಲ್ಲ, ಕನ್ನಡಿಗರ ಅಸ್ಮಿಯತೆ ಉಳಿಬೇಕು, ಕನ್ನಡಿಗರು ಉಳಿಬೇಕು ಅಂತಾನೆ ಏನು ಕರವೇ ನಿಂತ್ಕೊಂಡಿದೆ. ಕರವೇ ಕೆಲಸ ಮೆಚ್ಚುವಂಥದ್ದು. ಯಾಕಂದ್ರೆ ರೈತ ನಾವು ರೈತರ ಪರವಾಗಿದ್ದೀವಿ, ರೈತ ನಾಯಕರು ಅಂತ ಹಸಿರು ಶಾಲ್ ಹಾಕೊಂಡವರೆಲ್ಲ ಈಗ ಆರಾಮಾಗಿ ಮನೆಯಲ್ಲಿದ್ದಾರೆ. ಆದ್ರೆ ಕರವೇ ಮುಖಂಡರು ಬಂದು ಈಗ ತಹಶೀಲ್ದಾರ್ ಕಚೇರಿಯ ಸುತ್ತ ತಿರುಗಿ ಮನವಿಯನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿ ಒಂದು ಒಳ್ಳೆಯ ಮೊತ್ತವನ್ನು ರೈತರಿಗೆ ಕೊಡಬೇಕು. ಇದೇ ರೀತಿ ಬೀದರ್ನಲ್ಲಿ ಆದಂತಹ ಎಲ್ಲ ರೀತಿಯಲ್ಲಿ ತನಿಖೆ ನಡೆಸಿ ರೈತರಿಗೆ ಒಳಿತಾಗುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಮುತುವರ್ಜಿಯನ್ನ ವಹಿಸಬೇಕು. ಯಾಕಂದ್ರೆ ಒಬ್ಬ ರೈತ ಒಂದು ಹೆಸರು ಬೆಳೆ ಬೆಳೀಲಿ ಅಥವಾ ಉದ್ದೆ ಬೆಳೀಲಿ 3 ರಿಂದ 4 ತಿಂಗಳ ಪರಿಶ್ರಮ ಇರುತ್ತೆ. ಈಗ ನಾವೇ ಕೆಲ್ಸಕ್ಕೆ ಹೋದಾಗ 500 ರಿಂದ 600 ರೂಪಾಯಿ ಕೂಲಿ ತಗೊಂತೀವಿ. 4 ತಿಂಗಳ ಬೆಳೆಗೆ ಅಂದ್ರೆ 120 ದಿನಗಳ ಕಾಲ 400 ರೂಪಾಯಿ ಕೂಲಿ ಹಿಡಿದಾಗ ಎಷ್ಟಾಗುತ್ತೆ ಅದನ್ನ ವಿಚಾರ ಮಾಡಬೇಕು. ಆತನು ಹಾಕಿದ ಬಂಡವಾಳ ಎಷ್ಟು ಅದನ್ನ ವಿಚಾರ ಮಾಡಬೇಕು. ಮಳೆಯಲ್ಲಿ ಆತನಿಗೆ ಆದ ಲಾಸ್ ಎಷ್ಟು, ಆತನ ಹೊಲದಿಂದ ಹೋದಂತ ಮಣ್ಣು ಎಷ್ಟು, ಎಲ್ಲವನ್ನ ವಿಚಾರ ಮಾಡಿದಾಗ ರೈತ ಸಾಕಷ್ಟು ಸಂಕಷ್ಟದಲ್ಲಿದ್ದಾನೆ. ಸರ್ಕಾರ ಈಗ ಬೀದರ್ನ ಕಡೆ ಗಮನ ಹರಿಸಿ ರೈತರ ಮಕ್ಕಳು ಓದುವಂತ ಶಾಲೆಗಳಲ್ಲಿ ಖಾಸಗಿ ಶಾಲೆಯಲ್ಲಿ ಓದುವಂಥವ್ರಿಗೆ ರಿಯಾಯಿತಿಯನ್ನು ಕೊಡಿಸ್ಬೇಕು, ಮತ್ತೆ ಅವರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸಬೇಕು. ಆವಾಗ ಮಾತ್ರ ರೈತರ ಸಬಲೀಕರಣ ಆಗುತ್ತೆ, ರೈತರು ಉಳಿತಾರೆ. ಇಲ್ಲಾಂದ್ರೆ ರೈತರ ನೋವನ್ನ ನೋಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ, ಆ ಮಟ್ಟಿಗೆ ಅವರು ಸಂಕಷ್ಟದಲ್ಲಿದ್ದಾರೆ. ಎಸ್, ಸರ್ಕಾರ ಯಾವ ರೀತಿಯ ಮುತುವರ್ಜಿ ವಹಿಸುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇವಾಗಿದ್ವು ಪ್ರೈಮ್ ಟೈಮ್ನ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ, ಮತ್ತಷ್ಟು ವಿಷಯಗಳನ್ನ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನ ಮಾಡ್ತೇನೆ.